ಹೆಸರು ಒಂದೇ ಆದರೂ ವ್ಯಕ್ತಿ ಬೇರೆ ಅಲ್ವಾ? ಇಲ್ಲೇ ನಾವು ಡೀಪ್ ಆಗಿ ಯೋಚಿಸ್ಬೇಕು ವಿಕ್ರಾಂತ್. ಇವ್ರವ್ರಾಗ್ಬೋದು, ಇವ್ರಾಗ್ಬೋದು. ಹೇಗಾಗ್ತಾರೆ ಅಕ್ಕ? ಮಗುಗ್ ಏನಾಗ್ಬಿಡತ್ತೋ ಅನ್ನೋ ಟೆನ್ಷನ್ನಲ್ಲಿ ನೀನಿರೋದ್ರಿಂದ ನಿನಗಿದ ಅರ್ಥ ಆಗ್ತಿಲ್ಲ ನೈನಿ. ಶಿವಭಕ್ತಿ ಢಮ್ಮಕ್ಕ ಏನ್ ಹೇಳಿದ್ಲು? ಹೆಸರು ಒಂದೇ ಆಗಿರೋದ್ರಿಂದ ಹೋಲಿಕೆ ಇದೆಯೋ ಇಲ್ವೋ ಅದು ಬೇರೆ ವಿಷಯ, ಆದ್ರೆ ಮ್ಯಾಚಿಂಗ್ ಮಿಕ್ಸಿಂಗ್ ಆಗಿ ಅದರಲ್ಲೇ ರೀಮಿಕ್ಸ್ ಆಗಿ ಫಿಕ್ಸ್ ಆಗಿರೋ ಅಂತ ಲುಕ್ಸ್ ಅಲ್ಲಿ ಬೇರೆ. ಅಬ್ಬಾ ಅದ್ಗೆ ಮಾಮ್ ಹತ್ರ ಹೇಳತ್ರ ನೀವು ನಮಗೆ ಹೇಳ್ಬಿಡಿ, ಅರ್ಥ ಆಗಲ್ಲ. ಅದ್ರಲ್ಲಿ ಅರ್ಥ ಇದ್ರೆ ಅಲ್ವಾ? ಅಕ್ಕ, ನಾನಿರೋ ಪರಿಸ್ಥಿತಿನಲ್ಲಿ ನೀನನ್ನ ನಗ್ಸಕ್ ಟ್ರೈ ಮಾಡ್ತಿದ್ಯೇನೋ, ಆದ್ರೆ ಗಾಯತ್ರಿಗೆ ಹುಷಾರಾಗೋವರೆಗೂ ನನಗೆ ಚಿಂತೆ ಹೋಗಲ್ಲ. ನೀನೇನ್ ಚಿಂತೆ ಮಾಡ್ಬೇಡ ನೈನಿ. ನಿನ್ ಗಂಡಂಗೆ ಏನ್ ಮಾಡ್ಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ ಅಲ್ವಾ? ಅಪಾಯ ಬಂದ್ರೆ ಕಾಪಾಡೋದಕ್ಕೆ ತಾಯಿಯಾಗಿ ನೀನಿದ್ಯಲ್ವಾ? ಕಷ್ಟ ಬಂದ್ರೆ ಅದರಿಂದ ದಾಟ್ಸಕ್ಕೆ ತಂದೆಯಾಗಿ ವಿಶಾಲ್ ಇದಾನಲ್ವಾ? ಅದೆಲ್ಲ ಸರಿ. ಅದಕ್ಕೆ ಗಾಯತ್ರಿ ಪುಟ್ಟಿ ಎಲ್ಲಿದ್ದಾಳೆ ಅಂತ ಇನ್ನೂ ಗೊತ್ತಾಗಿಲ್ವಲ್ಲ? ಹೇಗ್ ಗೊತ್ತಾಗುತ್ತೆ? ಯಾಕೆ ಗೊತ್ತಾಗಲ್ಲ? ಬೆಲೂನ್ ಒಡೆದೋಯ್ತಲ್ವಾ? ಅದು ಹೊಡೆದೋದ್ರೇನು? ಇನ್ನೊಂದು ಊದಿಸ್ತೀಯಾ ಹೇಗೆ? ಅದಕ್ಕೆ ನನಗೆ ಕೇಳಕ್ ಬರಲ್ವೋ ಇಲ್ಲ ನಿಮಗೆ ಹೇಳಕ್ ಬರಲ್ವೋ ಒಂದು ಅರ್ಥ ಆಗ್ತಿಲ್ಲ. ನೈನಿ, ಗಾಯತ್ರಿಗೆ ವಿಶಾಲಕ್ಷಮ್ನವ್ರ ವಿಭೂತಿ ಹಚ್ಚು. ಬೆಳಗ್ಗೆ ಆದ್ಮೇಲೆ ಏನ್ ಮಾಡ್ಬೇಕು ಹೇಳ್ತೀನಿ. ಸರಿ ಯಜಮಾನ್ರೆ. ಮಾಮ್, ನಾವು ಕೇಳ್ದೇನೆ ನಮಗ್ ಸಮಾಧಾನ ಮಾಡ್ತಾರೆ ಅಂದ್ರೆ ಮೂಗಿಡ್ದು ಕಣ್ಮುಚ್ಚಿದ್ದಾರೆ. ಏಯ್, ನಿದ್ದೆ ಮಾಡಿಲ್ಲ ಕಣೋ, ದಿವ್ಯ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಏನು ಗೊತ್ತಿಲ್ಲ. ಇವನ್ಗ ಏಯ್, ಜಾಸ್ತಿ ಮಾತಾಡಿದ್ರೆ ಶಾಪ ಕೊಟ್ಬಿಡ್ತಾರೆ, ಹುಷಾರು. ಮಾಮ್ ಎದ್ದ? ಕಣ್ಬಿಟ್ರು ಮಾಮ್. ನಮಸ್ಕಾರ ಸ್ವಾಮಿ. ಏನಾದ್ರೂ ಹೇಳಿ. ಹೋಗ್ಬಿಟ್ ಬನ್ನಿ. ಹಾಗಂದ್ರೆ ಟಾಟಾ ಮಾಡೋದಲ್ಲ ಸ್ವಾಮಿ, ವಿಷಯನ ವಿವರಿಸಿ ಅಂತ. ಏನ್ ಹೇಳಬೇಕು? ಶಿವನ ಪಾದದ ಕೆಳಗೆ ಇದ್ದ ಆ ಹೂವಿನಿಂದ ಮೂಲ ಸಿಗತ್ತೆ ಅಂತ ಅನ್ಕೊಂಡಿದ್ರೆ ಎಲ್ಲ ವಿರುದ್ಧವಾಗಿ ನಡೀತು. ಪುಡಿ ಕೊಟ್ಟು ಗಾಯತ್ರಿ ದೇವಿ ಎಲ್ಲಿದ್ದಾಳೆ ಅಂತ ಹುಡುಕಿ ಅಂತಂದ್ರೆ ಅದು ನಿಮ್ಮನೆಯಲ್ಲಿರೋ ಗಾಯತ್ರಿ ಪಾಪು ಮೇಲೆ ಬಿದ್ದಿದೆ ಅಂದ್ರೆ ಏನಿದರ ಅರ್ಥ? ಅರ್ಥ ಆಗಿದ್ದಿದ್ರೆ ನಿಮಗ್ ನಾವು ಕಷ್ಟನೇ ಕೊಡ್ತಿರ್ಲಿಲ್ಲ ಸ್ವಾಮಿ. ನೀವ್ ಹೇಳ್ತಿರೋದೇನ್ ಮಾಮ್? ನಾವಿವಾಗ ಈ ಸ್ವಾಮಿಗಳಿಗೆ ಕಷ್ಟ ಕೊಡ್ತಾ ಇದೀವ ಮಾಮ್? ಏ ವಲ್ಲಪ್ಪ, ನೀನ್ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರು. ನೀವಿವಾಗ ಭಯ ಮೂಡಲಿದ್ದೀರಾ ಅಂತ ನನ್ಗೆ ಅರ್ಥ ಆಯ್ತು ಬಿಡಿ. ನನಗೇನು ನಯನಿ ವಿಶಾಲ್ ದತ್ತಕ್ಕೆ ತಗೊಂಡಿರೋ ಅನಾಥ ಮಗುವಿನ ಬಗ್ಗೆ ಮೊದಲು ತಿಳ್ಕೊಂಡು ಅದಾದ್ಮೇಲೆ ಮಿಕ್ಕಿರುವಂತಹ ಕೆಲಸ ಮಾಡೋದೇ ಒಳ್ಳೇದು ಅಂತ ಅನಿಸ್ತಾ ಇದೆ. ಅಂದ್ರೆ ಅದ್ ಹೇಗೆ ಅಂತ ಹೇಳಿ ಸ್ವಾಮಿ. ಸ್ವಾಮಿ, ಮಾಮ್ ನಿಮ್ಗೂ ಕೂಡ. ನೀವಿಬ್ರು ನನ್ನ ಮಾತನ್ನ ಒಂದೇ ಒಂದ್ಸಲ ಕೇಳಿ ಪ್ಲೀಸ್. ಗಾಯತ್ರಿ ದೊಡ್ಡಮ್ಮಂಗೆ ಗಂಡಾಂತರ ಅಂತ ಹೇಳಿದ್ರೆ ಹೊರತು ಆ ಹೆಸರು ಇಟ್ಕೊಂಡಿರೋ ಜೋಗಯ್ಯ ಶಾಸ್ತ್ರಿಗಳ ಮೊಮ್ಮಗಳಿಗೆ ಗಂಡಾಂತರದ ಪ್ರಭಾವ ಬೀರುತ್ತೆ ಅಂತ ಮನೆಯವರೆಲ್ಲರೂ ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾರೆ. ಆ ಹೆಸರಿಟ್ಕೊಂಡಿದ್ ಮಾತ್ರಕ್ಕೇನೆ ಆ ಮಗುನೇ ದೊಡ್ಡಮ್ಮ ಏನಾಗ್ಬಿಡಲ್ಲ ಅಲ್ವಾ? ಏಯ್, ತಲೆ ಇಲ್ದೆ ಮಾತಾಡ್ಬೇಡ ಕಣ. ನಿನ್ನ ಮಗ ಅರ್ಥಗರ್ಭಿತವಾಗಿ ಮಾತಾಡಿದ್ದಾನೆ ತಿಲೋತ್ತಮ್ಮ. ನಾನು ಹೇಳಿಲ್ವಾ ಮಾಮ್,
ಹಾ ನಾನು ಕೂಡ ಮೇಧಾವಿನೇ ಅಂತ. ಈಗ ನೀನು ಮಾಡಬೇಕಾಗಿರೋದು ಒಂದೇ, ಗಾಯತ್ರಿನ ಬದಲಾಯಿಸು. ಮಗುನ ಬದಲಾಯಿಸ್ಬೇಕಾ ಸ್ವಾಮಿ? ನಯನಿ ಅವಳಿ ಮಕ್ಕಳನ್ನ ಹೆತ್ತಾಗ ಗಾಯತ್ರಿ ಅಕ್ಕನ್ನ ಜೀವನ್ಗೆ ಕರ್ಕೊಂಡು ಹೋಗು ಅಂತ ನಾನು ಹೇಳಿದ್ದೆ. ಹೇಳಿದ ಕೆಲ್ಸ ಮಾಡ್ದ. ಹಾ ಇವಾಗ ಮಾತ್ರ ಏನು ಸಂಬಂಧ ಇಲ್ದಿರೋ ಈ ಮಗುನ ಎತ್ಕೊಂಡು ಹೋದ್ವಿ ಅಂದ್ರೆ ವಿಶಾಲ್ಗೆ ಅನುಮಾನ ಬರಲ್ವಾ? ನಾನು ಅಂದಿದ್ದು ಗಾಯತ್ರಿನ ಬದಲಾಯಿಸಿ ಅಂತ. ಏನೂ ಅರ್ಥ ಆಗ್ಲಿಲ್ಲ ಸ್ವಾಮಿ. ಗಾಯತ್ರಿ ಅನ್ನೋ ಹೆಸರನ್ನ ಬದಲಾಯಿಸಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ಅರ್ಥ ಆಗೋ ಹಾಗಾಯ್ತು, ಆದ್ರೆ ಸ್ವಾಮಿ ಇನ್ನೊಂದು ಸ್ವಲ್ಪ ಬಿಡಿಸಿ ಹೇಳಬೇಕು ಅಂದ್ರೆ ಕೇವಲ ಹೆಸರಿಂದ, ಇಲ್ಲ ಅಂದ್ರೆ ಆ ಮನೇಲಿ ಆ ಮಗು ಇರೋದ್ರಿಂದಾನೇ ಹೀಗೆ ನಡೀತು ಅಂತ ನಮಗೆ ಸ್ಪಷ್ಟ ಆಗತ್ತೆ. ಹಾ ನಮ್ಮನ್ನ ಹೆಸರು ಬದಲಾಯಿಸು ಅಂತೀರಾ? ಬದಲಾಯಿಸ್ಬೇಕು ಕಣೋ. ಆ ಮಗು ಏನು ನಯನಿ ಸ್ವಂತ ಮಗುನ? ದತ್ತು ತಗೊಂಡಿರೋ ಮಗುಗೆ ಇನ್ನೊಂದು ಹೆಸರಿಟ್ಟು ತೊಂದರೆಯಿಂದ ಪಾರ್ ಮಾಡ್ತಾ ಇದ್ದೀವಿ ಅಂತ ನಾವು ಅವ್ರನ್ನ ನಂಬಿಸ್ಬೇಕು. ಒಂದು ವೇಳೆ ಹೆಸರು ಬದಲಾಯಿಸಿದ್ಮೇಲೆ ಅವಳಿಗೇನೂ ಆಗಲಿಲ್ಲ ಅಂದರೆ ಅಪಾಯ ಸ್ವಂತ ಮಗಳಾದ ಗಾಯತ್ರಿ ದೇವಿಗೆ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗೇ ಇದೆ ವಿಷಯ. ಕೆಲಸ ಆಗತ್ತೆ ಅಂತೀರಮ್ಮ? ಮೊದಲೇ ಇದ್ಯಾವುದನ್ನು ಹೇಳ್ದೆ ಸಡನ್ ಆಗಿ ಕೆಲಸ ಮಾಡಿ ಮುಗಿಸ್ಬೇಕು. ಹಾ ಏನ್ ಹೆಸರಿಡ್ಬೇಕು ಹೇಳಿ ಸ್ವಾಮಿ? ಅದು ನಿಮ್ಮಿಷ್ಟ. ನಿಮ್ಮ ಯೋಗ್ಯತೆ, ನೀವು ಮಾಡುವಂತಹ ಪ್ರಯೋಗದ ಮೇಲೆ ಇದು ಆಧಾರವಾಗಿರುತ್ತೆ. ಹೋಗ್ಬನ್ನಿ. ಬರ್ತೀನಿ ಸ್ವಾಮಿ. ಬನ್ನಿಮ್ಮ ಬೇಗ. ಸ್ವಾಮೀಜಿ, ವಿಶಾಲಾಕ್ಷಮ್ಮನ ಮೇಲಿರೋ ನಂಬಿಕೆಯಿಂದ ಆ ತಾಯಿ ಎದೆ ಹಾಲು ಕುಡ್ದಿರೋ ಮಕ್ಕಳಾಗಿದ್ರಿಂದ ಇಲ್ಲಿವರೆಗೂ ಆ ಮಗು ಆಹಾರ ಏನು ತಗೊಳ್ದೆ ಹೋದ್ರು. ಅಮ್ಮನವ್ರ ತೀರ್ಥ ಪ್ರಸಾದದಿಂದ ಅವಳಿಗಿನ್ನೂ ಏನೂ ಆಗಿಲ್ಲ ಸ್ವಾಮೀಜಿ. 3 ಹೊತ್ತು ತಿನ್ನೋಂಥ ದೊಡ್ಡವರೇ 1 ಹೊತ್ತು ತಿಂದೇ ಹೋದ್ರೆ ತಲೆ ಸುತ್ತು ಬಂದ ಹಾಗಾಗತ್ತೆ. ಆದರೆ ಅಂಥದ್ರಲ್ಲಿ ಹಸುಗೂಸನ್ ಪರಿಸ್ಥಿತಿ ಏನಾಗ್ಬೇಡ ಹೇಳಿ. ನಯನಿ, ವಿಶಾಲಾಕ್ಷಮ್ಮನವ್ರನ್ನ ಅರ್ಥ ಮಾಡ್ಕೊಂಡಿರೋ ನೀನು ನೆಮ್ಮದಿಯಾಗಿರ್ಬೋದು. ಆದ್ರೂ ಸರಿ, ನೀನು ಆತಂಕಕ್ಕೆ ಒಳಗಾಗಿದೆಯಾ ಅಂದ್ರೆ ನಿನ್ನ ತಾಯಿ ಮನಸ್ಸು ನಿನ್ನ ವಿಲವಿಲ್ಲ ಅಂತ ಒದ್ದಾಡಿಸ್ತಿದೆ ಅಂತ ಅರ್ಥ ಆಗ್ತಿದೆ. ಹಾಗಾದ್ರೆ ಗಂಡಾಂತರದ ಪ್ರಭಾವದಿಂದ ಗಾಯತ್ರಿ ಪುಟ್ಟಿಯ ವಿಧಿಬರಹ ಫಲಿಸೋವರೆಗೂ ತಾಳ್ಮೆಯಿಂದ ಇರಬೇಕು. ಅವಳಿಗೇನೂ ಆಗಲ್ಲ ಅಲ್ವಾ ಸ್ವಾಮೀಜಿ? ಆಗ್ಬಾರ್ದು ಅಂತ ಬಯಸಿದ್ರು ಏನಾಗ್ಬೇಕು ಅದು ಹಾಗೇ ಆಗುತ್ತಲ್ವೇನಮ್ಮ? ಸ್ವಾಮೀಜಿ, ನಾನು ಹೆತ್ತ ಮಗಳು ಗಾನವಿ ಕ್ಷೇಮವಾಗೇ ಇತ್ತು. ದತ್ತು ತಗೊಂಡಿರೋ ಮಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಸರಿ, ನನ್ನ ಮೇಲೆ ಅಪವಾದ ಹೊರಿಸ್ತಾರೆ. ಜನರ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡಮ್ಮ. ಅವ್ರಿಗೆ ಬೇಕಾಗಿರೋದು ಬರೀ ವಾರ್ತೆಗಳಷ್ಟೇ. ನಿನಗೆ ಬೇಕಾಗಿರೋದು ಮಕ್ಕಳು. ಹೌದು ಸ್ವಾಮೀಜಿ, ನನ್ನ ಹೆಸನ್ನು ತಗೊಂಡು ಎಳೆ ಮಕ್ಕಳು ಇನ್ನೂ 106 ವರ್ಷ ಆರೋಗ್ಯವಾಗಿರ್ಬೇಕು ಅಂತ ಕೇಳ್ಕೊತೀನಿ. ಅಪಾಯ ಹೇಗೆ ಬರುತ್ತೆ ಅಂತ ಗೊತ್ತಾದ್ರೆ ಅದನ್ನ ತಡೆಯೋದಕ್ಕೆ ಮತ್ತೆ ಮಗುನ್ ಕಾಪಾಡ್ಕೊಳ್ಳೋಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ನಯನಿ, ಶುಕ್ರವಾರದವರೆಗೂ ನಾನೇನು ಹೇಳೋಕ್ಕಾಗಲ್ಲ. ಆಮೇಲೆ ಏನ್ ನಡೆಯುತ್ತೋ ಅದಕ್ಕೆಲ್ಲ ನೀನೇ ಸಾಕ್ಷಿಯಾಗಿರ್ತೀಯ.
ಪರಿಸ್ಥಿತಿ ನನ್ನ ಕೈ ಮೀರಿ ಹೋದ್ರೆ ಏನ್ ಮಾಡ್ಲಿ? ರಕ್ತನ ಕಾಪಾಡ್ಕೊಳ್ಳೋದಿಕ್ಕೆ ಇನ್ನೊಬ್ಬರ ರಕ್ತದ ಅಗತ್ಯ ಇರುತ್ತೆ. ಅಂದ್ರೆ ನೀವೇನಂತಿದ್ದೀರೋ ನನ್ಗೆ ಅರ್ಥ ಆಗ್ತಿಲ್ಲ ಸ್ವಾಮೀಜಿ. ನನ್ನ ಮಾತುಗಳು ನಾಳೆ ನಿನಗೆ ಸೂಚನೆ ಮೂಲಕ ಗೊತ್ತಾಗುತ್ತೆ. ಆಮೇಲೆ ನಿನ್ನ ಆತಂಕನೇ ವಿಧಿ ಬರಹದಂತೆ ನಡೆಯೋ ಹಾಗೆ ಮಾಡುತ್ತೆ. ಹೊರಡು ತಾಯಿ. ನಿನ್ ಹೆಂಡತಿ ನಯನಿ ಹೊರಟೋದ್ಲು ವಿಶಾಲ. ಸ್ವಾಮೀಜಿ, ನೈನಿ ಗಾಬರಿ ಆಗ್ತಿದ್ರೆ ಮಗುಗೆ ಏನಾಗುತ್ತೆ ಅನ್ನೋ ಆತಂಕಕ್ಕಿಂತ ನನ್ನ ಮಗಳೇ ನಮ್ಮಮ್ಮ ಅಂತ ತಿಳ್ಕೊತಾಳೆ ಅಂತ ಗಾಬರಿ ಆಗ್ತಿದೆ ನನಗೆ. ತಾಯಿ ಮಗು ಕ್ಷೇಮಕ್ಕಾಗಿ, ತಂದೆ ಮಗು ಭವಿಷ್ಯಕ್ಕಾಗಿ ಯೋಚನೆ ಮಾಡ್ತಾರೆ ವಿಶಾಲ. ನಯನಿ ಸಮಾಧಾನವಾಗಿ ಯೋಚನೆ ಮಾಡಿದ್ರೆ ಗಾಯತ್ರಿ ಪುಟ್ಟಿನೇ ನಿಮ್ ತಾಯಿ ಅಂತ ಗುರ್ತು ಹಿಡಿಯೋದು ಅಷ್ಟು ಕಷ್ಟ ಏನು ಆಗೋದಿಲ್ಲ. ಸ್ವಾಮೀಜಿ, ಅದು ಸಾಧ್ಯ ಅಂತೀರಾ? ನೀನೇ ಯೋಚನೆ ಮಾಡು. ನಯನಿ ಒಂದ್ ವೇಳೆ ಆ ಮಗುಗ್ ಬರೋ ಆಪತ್ತನ್ನ ಅವಳಿಗೆ ಯಾಕೆ ತಿಳಿತಿಲ್ಲ ಅಂತ ಯೋಚನೆ ಮಾಡಿದ್ರೆ ಸಾಕಾಗಲ್ವೇನು? ನಿಜ ಸ್ವಾಮಿ, ಅವಳಿಗಾಗ್ಲಿ ತಾನು ಹೆತ್ತಿರೋ ಮಗುಗಾಗ್ಲಿ ಯಾವುದೇ ಅಪಾಯ ಬಂದ್ರು ನೈನಿಗೆ ತಾನು ಕಂಡಿಡಕ್ಕಾಗಲ್ಲ ಅನ್ನೋ ವಿಷಯ ನೆನಪಾದ್ರೆ ನನಗೆ ಅರ್ಥ ಆಗುತ್ತೆ. ಆದ್ರೆ ಅವಳಿಗೆ ಅರ್ಥ ಆಗಲ್ಲ. ಯಾಕೆ ಹಾಗೆ? ತಾಯಿಯಾಗಿರೋದ್ರಿಂದ ಅವಳು ಯೋಚನೆನ ಪ್ರೀತಿ ಅನ್ನೋದು ಮುಚ್ಚಾಕುತ್ತೆ. ನೈನಿ ಕೇಳೋ ಪ್ರಶ್ನೆಗಳಿಗೆ ನೀವು ನೇರವಾಗಿ ಉತ್ತರ ಕೊಡೋದಕ್ಕಾಗಲ್ಲ. ಅಟ್ಲೀಸ್ಟ್ ನನಗಾದ್ರೂ ಉತ್ತರ ಹೇಳಿ. ನನ್ನ ರಕ್ತ ಅಂದ್ರೆ ಗಾಯತ್ರಿ ಪಾಪು ಇನ್ನೊಬ್ಬರ ರಕ್ತ ಅವಶ್ಯಕತೆ ಇದೆ ಅಂತಂದ್ರೆ ರಕ್ತದಾನ ಮಾಡ್ಬೇಕಾ? ದಾನ ಅಲ್ಲ ವಿಶಾಲ, ಬಲಿ. ಬಲಿನಾ? ಯಾರಿಗೇನಾಗುತ್ತೆ ಸ್ವಾಮೀಜಿ? ನಾಳೆ ನಿನ್ ಹೆಂಡತಿಗೇನಾದ್ರೂ ಗೊತ್ತಾದ್ರೆ ಅವಳು ನಿನ್ನ ಹತ್ರ ಹೇಳ್ತಾಳೆ. ಅವಳು ಗೊತ್ತಾಗದೆ ಇದ್ರೆ ಕಡೆ ಕ್ಷಣದವರೆಗೂ ಎಲ್ರೂ ತುಂಬಾ ಭಯಭೀತಿಯಿಂದ ಇರ್ಬೇಕಾಗತ್ತೆ. ಸ್ವಾಮಿ, ಮಗುಗೆ ಹುಷಾರಿಲ್ಲ ಅಂತ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಈ ರೀತಿ ಹೇಳ್ತಾ ಇದ್ದೀರಾ? ಎಲ್ಲ ಅಮ್ನೋರ್ ಲೀಲೆ ವಿಶಾಲ. ನಿನ್ ಬಗ್ಗೆನೇ ಮಾತಾಡ್ತಿದ್ವಮ್ಮ, ನೀನೇ ಬಂದೆ. ಏನಂತ ಚಿಕ್ಕಪ್ಪ? ನೀನೇನ್ ದೊಡ್ಡ ಸುಂದರಿ ಅಂತಾನೋ ಅಂದ್ಕೊಂಡಿದ್ ಸಾಧ್ಸೋ ವೀರ ವನಿತೆ ಅಂತ ಹೇಳಿ ಯಾರ ಹೊಗಳ್ತಿಲ್ಲ ಅಕ್ಕ. ಹೇಯ್, ಸರಿಯಾಗಿ ಹೇಳೋದಲ್ವೇನೆ? ಅವಳ ಬಗ್ಗೆ ಅಂದಿದ್ದಕ್ಕೆ ಅವಳು ತುಂಬಾ ಊಹೆ ಮಾಡ್ಕೋಬೋದೇನೋ ಅಂತ ನಾನ್ ಹಾಗೆ ಹೇಳ್ದೆ ರೀ. ನೀನಿರು ಸುಮ್ಮಿ. ಏನಿಲ್ಲ ನೈನಿ, ಗಾಯತ್ರಿಗೆ ಹುಷಾರಿಲ್ಲ ಅಂತ ಗೊತ್ತಾದ್ಮೇಲೂ ಇಲ್ಲಿವರೆಗೂ ಹಾಸ್ಪಿಟಲ್ಗೆ ಹೋಗ್ದೆ ಯಾಕೆ ನಿರ್ಲಕ್ಷ್ಯ ಮಾಡ್ತಿದ್ಯಾ ಅನ್ನೋದು ನಮ್ ಡೌಟ್ ಅಷ್ಟೇ. ರಕ್ತ ಸಂಬಂಧ ಆದ್ರೆ ಅದನ್ ಮೀರಿದ ಸಂಬಂಧ ಚಿಕ್ಕ ಮಗು ಇದ್ದಾಗ್ಲೇ ಬೆರ್ತೋಗಿತ್ತು ಸುಮನ. ಸ್ವಂತ ಮಗು ಗಾಯತ್ರಿಗೆ ಹಾಲ್ ಸಾಕಾಗತ್ತೋ ಇಲ್ವೋ ಅನ್ನೋದನ್ನ ತಿಳ್ಕೊಳ್ದೆ ಈ ಮಗುನ ದತ್ತಕ್ ತಗೊಂಡ್ಯಲ್ಲ. ನಿಮ್ಗೆ ನೆನ್ಪಿರ್ಬೇಕು, ಮೊದಲು 4 ತಿಂಗಳು ಗಾನವಿ ಸುಮನ ಹತ್ರನೇ ಇದ್ಲು ಅಲ್ವೇನೋ ವಿಕ್ರಾಂತ್? ಆ ತಪ್ಪು ನಂದೇ ಬ್ರೋ.
ಮಗು ನನ್ ಕೈಲಿ ಇದ್ದಿದ್ದಕ್ಕೆ ಹಾಲ್ ಸಾಕಾಯ್ತು ಅಂತ ಹೇಳ್ತಿದ್ದಾರೆ ವಿಶಾಲ್ ಬಾವ. ಮಗು ವಿಷಯ ಬಿಟ್ಟು ನೀವ್ ಮಾಡಿದ ಪಾಪದ ಬಗ್ಗೆ ಮಾತಾಡ್ದಿದ್ರೇನೆ ಒಳ್ಳೇದು. ವಿಶ್, ಶುಕ್ರವಾರ ತನಕ ಅದೇನಾಗುತ್ತೋ ಆಗ್ಲಿ ಅಂತ ನಮ್ ಗಾಯತ್ರಿಗೆ ಬರೀ ಅಮ್ಮನವ್ರ ತೀರ್ಥ ಮಾತ್ರ ಕುಡಿಸ್ತಾ ಇದ್ದಾರೆ. ಹೀಗಾದ್ರೆ ಹೇಗೆ ವಿಶ್? ನೈನಿ ನಂಬಿಕೆನ ಉಳಿಸ್ಬೇಕು ಅಂತ ಸುಮ್ಮನಿದ್ದೀನಿ ಅತ್ತೆ. ಪ್ರಾಣ ಉಳಿಸ್ಕೊಳ್ಳಿ ಮೊದ್ಲು. ನೀವೆಲ್ಲರೂ ಗಾಯತ್ರಿ ಪುಟ್ಟಿ ಬಗ್ಗೆ ತಲೆ ಕೆಡ್ಸ್ಕೊತಾ ಇದ್ದೀರಲ್ವಾ? ನನಗೆ ಗೊತ್ತು. ಆದ್ರೆ ನಿಮಗ್ ಗೊತ್ತಿಲ್ದಿರೋ ವಿಷಯ ಒಂದಿದೆ. ಡಮ್ಮ ಇವಾಗ ನೀನ್ ಹೇಳಮ್ಮ. ವಲ್ಲಭ ಮತ್ತೆ ಅವರಮ್ಮ ಈ ಗಾಯತ್ರಿಗೆ ಗಂಡಾಂತರ ಶುರು ಆಗಿರ್ಬೋದು ಅಂತ ಅಖಂಡ ಸ್ವಾಮಿನ ಭೇಟಿಯಾದ್ರು. ಅವ್ರು ಕೊಟ್ಟಿರೋ ಸಲಹೆನ ಪ್ರಯೋಗಿಸಕ್ಕೆ ಏರ್ಪಾಟ್ ಮಾಡ್ತಿದ್ದಾರೆ. ಜಸ್ಟ್ ಅ ಮಿನಿಟ್ ಪ್ಲೀಸ್. ನಾನು ಲಕ್ಷ್ಮೀಪುರದ ಪೆಟ್ಟಿಗೆನ ಇಲ್ಲಿಗೆ ಹಿಡ್ಕೊಂಡು ಇಲ್ಲ ತಳ್ಕೊಂಡು ಬರ್ತೀನಿ. ಓಕೆ? ಏನ್ ಮಾಡ್ತಿದ್ದಾರೆ ಡಮ್ಮಕ್ಕ? ನಾನ್ ಹೇಳ್ತೀನಿ ನೈನಿ. ಯಾರಿಗಾದ್ರೂ ದಾನನ? ಗಾಯತ್ರಿಗಾಗಿರೋ ಸಮಸ್ಯೆಗೆ ಇದೇ ಪರಿಹಾರ ಅಂತೆ ಚಿಕ್ಕಪ್ಪ. ಸ್ವಲ್ಪ ಅರ್ಥ ಆಗೋ ಥರ ಹೇಳಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ. ಇವ್ರ ಪ್ರಯತ್ನದಲ್ಲಿ ಅರ್ಥ ಇದೆ, ಆದ್ರೆ ರಿಸಲ್ಟ್ ಗೊತ್ತಾದ್ರೆ ಅದರ ಎಫೆಕ್ಟ್ ಬೇರೆ ತರ ಇರುತ್ತೇನೋ ಅಂತ ಭಯ ಆಗ್ತಿದೆ. ಅದಕ್ಕೆ ಪ್ರಾಬ್ಲಮ್ ಆಗೋ ಹಾಗಿದ್ರೆ ನಾವೇನು ಮಾಡದೇ ಇರೋದೇ ಒಳ್ಳೇದು ಅಲ್ವಾ? ಹಾಗೇಗಾಗುತ್ತಪ್ಪ. ಒಂದ್ ಕೆಲ್ಸನ ಒಪ್ಕೊಂಡ್ಮೇಲೆ ಅದನ್ನ ಪೂರ್ತಿ ಮಾಡ್ಬೇಕು. ಏನ್ ಮಾಡ್ತೀರಾ ಅಂತ ಅರ್ಥ ಆಗೋ ಹಾಗೆ ಹೇಳಿ ಅತ್ತೆ. ಹೆಸರಿಡ್ತಾ ಇದ್ದೀವಿ. ಯಾರಿಗೆ? ನೀನ್ ಎತ್ಕೊಂಡಿರೋ ಆ ದತ್ತು ಮಗುಗೆ. ಅತ್ತೆ, ಆ ಮಗುಗೆ ಗಾಯತ್ರಿ ಅನ್ನೋ ಹೆಸರು ಅವ್ರ ತಾತ ಜೋಗಯ್ಯ ಶಾಸ್ತ್ರಿಗಳು ಯಾವಾಗ್ಲೂ ಇಟ್ಟಿದಾರಲ್ಲ? ಇಲ್ಲೇ ಇರೋದು ನಿಜವಾದ ಟ್ವಿಸ್ಟ್. ದೊಡ್ಡತ್ತೆ ಗಾಯತ್ರಿ ದೇವಿ ಪುನರ್ಜನ್ಮ ಪಡೆದು ಎಲ್ಲೋ ಪುಟ್ ಮಗುವಾಗಿ ಇರ್ತಾರಲ್ವಾ? ಇರ್ತಾರೆ ಅಂತ ಅಲ್ಲ, ಇದಾರೆ. ಅವ್ರಿಗೆ ಅಪಾಯ ಬರ್ಬೇಕೇ ಹೊರತು ದತ್ತು ತಗೊಂಡಿರೋ ಈ ಗಾಯತ್ರಿ ಪಾಪುಗ್ ಯಾಕೆ ಬಂತು ಅಂತ ಅತ್ತೆ ಹೋಗಿ ವಿಚಾರಿಸಿದ್ರು. ಅಂದ್ರೆ ಬೇಜಾರ್ ಮಾಡ್ಕೋತಿಲ್ಲ, ವಿಚಾರಿಸಿ ಕೇಳಿದ್ವಿ. ಆಗ ಅಖಂಡ ಸ್ವಾಮಿಗಳು ಸಲಹೆನ ಕೊಟ್ರು. ಗಾಯತ್ರಿ ಹೆಸರು ಬದಲಾಯಿಸಿದ್ರೆ ಗಂಡಾಂತರ ಹೋಗುತ್ತಂತೆ. ನಮ್ಮಮ್ಮನ ಹೆಸರನ್ನ ಬದಲಾಯಿಸ್ತೀರಾ? ವಿಶಾಲ್, ದೊಡ್ಡತ್ತೆ ಹೆಸರಲ್ಲಿರೋ ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ಹೆಸರು ಬದಲಾಗಲ್ಲ. ಅವ್ರ ಹೆಸರಲ್ಲಿರೋ ಸೇವೆ ಸಂಸ್ಥೆಗಳಾಗ್ಲಿ, ಅವ್ರ ಹೆಸರಲ್ಲಿರೋ ಯಾವುದೇ ಆಸ್ತಿಗಳಾಗ್ಲಿ ಯಾವುದು ಬದಲಾಗಲ್ಲ. ಮಗು ಹೆಸರು ಬಾವಾ, ತಾಯಿ ಹೆಸರನ್ನ ಬದಲಾಯಿಸಬಾರ್ದು.
ಡಮ್ಮೋ ಡಮ್ಮ ಎರಡೂ ಒಂದೇ ಅಲ್ವಾ? ಹೆಸರೇನೋ ಒಂದೇ, ಇಬ್ರು ಒಬ್ರಾಗಲ್ಲ, ಒಬ್ರಿಬ್ರಾಗಲ್ಲ. ಕರೆಕ್ಟಾಗಿ ಹೇಳಪ್ಪ. ಇವಾಗ ಏನು ಹೇಳ್ತಿದ್ಯಾ? ಆ ಮಗು ಹೆಸರು ಬದಲಾಯಿಸಿದ್ರೆ ಸರಿ ಹೋಗತ್ತೆ ಅಂತಿದ್ಯಾ? ಕರೆಕ್ಟೇ.